ನಾವು ಇಷ್ಟೆಲ್ಲ ಹೇಳಿ ನೀವು ಅನುಮೋದನೆ ಕೊಟ್ಟ ಮೇಲೂ ಕೂಡ ಬಂದಿದೆ ಪತ್ರಿಕೆಯಲ್ಲಿ. ನಾವು ಮಾತಾಡಿರತ್ತಾನೆ ಅವರು ಬರ್ದಿರೋದು, ಅವ್ರೇನು ಸುಮ್ಮನೆ ಬರ್ದಿರಲ್ಲ. ನೀವು ಮಾತಾಡಿದ್ದೀರಾ, ಬರ್ದಿದ್ದೀರಾ. ಅಧ್ಯಕ್ಷರ, ಇನ್ನು ಅದಕ್ಕಿಂತ ಆಘಾತಕಾರಿ ಅಂತ ಹೇಳಿದ್ರೆ ನಾನು ಒಂದು ಪದನ ನಿಮಗೆ ಓದ್ತೀನಿ. ನೀವು ಪತ್ರಿಕೆಯಲ್ಲಿ ಬಂದಿರೋದು, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ಕನ್ನಡಪ್ರಭದಲ್ಲಿ ಬಂದಿದೆ ಒಂದು ಮಾತು. ರಾಜ್ಯಪಾಲರು, ಪನ್ನಣ್ಣ ಅವ್ರು ಮಾತಾಡಿರೋದು, ಗವರ್ನರ್ ನಡೆ ಆತಂಕಕಾರಿ. ರಾಜ್ಯಪಾಲರು ಭಾಷಣವನ್ನ ಪೂರ್ಣ ಓದದೆ ಕೆಲ ಸಾಲಿನಲ್ಲೇ ಮುಗಿಸಿರುವುದು ಆತಂಕಕಾರಿ ನಡೆ. ರಾಜ್ಯಪಾಲರು ಜೈ ಸಂವಿಧಾನ ಕೂಡ ಹೇಳಿಲ್ಲ. ರಾಜ್ಯಪಾಲರು ಸಂವಿಧಾನದ ಜವಾಬ್ದಾರಿ ನಿಭಾಯಿಸಿಲ್ಲ. ರಾಜ್ಯ ಸರ್ಕಾರದ ಸಾಧನೆ, ಮುಂದಿನ ಹಾದಿ ಬಗ್ಗೆ ಓದಿಲ್ಲ. ಅವರಿಗೆ ಯಾಕಿಷ್ಟು ಆತಂಕ, ಯಾಕೆ ಅಷ್ಟು ಭಯ? ಏನು ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಯಪಾಲರು? ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಯಪಾಲರು? ಏನಾನ ಆತಂಕದಲ್ಲಿ ಬಂದಿದ್ರ? ಇದು ಆತಂಕ ಮಾಡೋ ಅಂತ ಏನು ಸಭೆನಾ ಇದು? ಇದೇನೋ ಆತಂಕವಾದಿಗಳಿರುವಂತ ಸಭೆನಾ ಇದು? ಆತಂಕದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸದನಕ್ಕೆ ಗೌರವ ಇಲ್ಲ. ಹಂಗಾರೆ ನಾವ್ ಯಾಕೆ ಇಲ್ಲಿ ಕೂತ್ಕೊಬೇಕು? ಆತಂಕದಲ್ಲಿ ನೀವು ಸಭೆ ನಡೆಸ್ತೀರಾ ಅಂತ ಹೇಳಿದ್ರೆ ನೀವ್ ಯಾಕೆ ಕೂತ್ಕೊಬೇಕು, ನಾವ್ ಯಾಕೆ ಕೂತ್ಕೊಬೇಕು? ಇಲ್ಲಿ ಬಂದಿರೋ ಪತ್ರಿಕೆ ಬಂದಿರೋಂಥದ್ದು ನಡೆದಿರೋ ಘಟನೆನ ಬಗ್ಗೆ ಬರೆದಿದ್ದಾರೆ. ಆತಂಕ, ಭಯ ಬೀಳೋ ವಾತಾವರಣ ಇದ್ರೆ ನೀವು ಗವರ್ನರ್ ಯಾಕೆ ಇಲ್ಲಿ ಕರೆಸ್ತೀರಾ? ನೀವು ಆ ಭಯದ ವಾತಾವರಣ ಸೃಷ್ಟಿ ಮಾಡಿದವರು ಯಾರು? ನೀವು ತಾನೇ ಸೃಷ್ಟಿ ಮಾಡಿರೋದು.